ಈ ಒಂದು ವಿಡಿಯೋದ ಮುಖಾಂತರ ಜಿಯೋ ಪೆಟ್ರೋಲ್ ಪಂಪ್ಗೋಸ್ಕರ ನಾವು ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬಹುದು, ಆನಂತರ ಈ ಜಿಯೋ ಪೆಟ್ರೋಲ್ ಪಂಪ್ ಡೀಲರ್ಶಿಪ್ ಅನ್ನು ಪಡೆದುಕೊಂಡು ನಾವು ನಮ್ಮ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಬಹುದು. ಅದಕ್ಕೋಸ್ಕರಾಗಿ ನಾವು ಈ ಒಂದು ಜಿಯೋ ಪೆಟ್ರೋಲ್ ಪಂಪ್ಗೋಸ್ಕರ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬಹುದು ಅನ್ನೋದನ್ನು ತಿಳಿದುಕೊಳ್ಳೋಣ ಗೆಳೆಯರೇ. ಇಲ್ಲಿ ಕ್ರೋಮ್ ಬ್ರೌಸರ್ ಇದೆ ನೋಡಿ, ಕ್ರೋಮ್ ಬ್ರೌಸರ್ ಅನ್ನು ಈ ರೀತಿ ಓಪನ್ ಮಾಡಿಕೊಳ್ಳಿ. ಕ್ರೋಮ್ ಬ್ರೌಸರ್ ಓಪನ್ ಆದ ನಂತರ ಜಿಯೋ ಪೆಟ್ರೋಲ್ ಪಂಪ್ ಡೀಲರ್ಶಿಪ್ ಅಂತೇಳಿ ಟೈಪ್ ಮಾಡಿ. ಟೈಪ್ ಮಾಡಿದ ನಂತರ ಇಲ್ಲಿ ಜಿಯೋ BP ಡೀಲರ್ಶಿಪ್ ಆ್ಯಂಡ್ EV ಫ್ರಾಂಚೈಸೀಸ್ ಬಿಕಮ್ ಎ ಪಾರ್ಟ್ನರ್ ಅಂತ ಹೇಳಿದೆ. ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ರೀತಿಯಾದ ವಿಂಡೋವನ್ನು ಓಪನ್ ಆಗುತ್ತೆ. ಆ ನಂತರ ಇಲ್ಲಿ ನೋಡಿ ಕೆಳಗಡೆ ಬಂದ್ಬಿಟ್ಟು ಅಪ್ಲೈ ನೌ ಇದೆ. ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿ. ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದ ಸೈಟ್ ಅನ್ನು ಓಪನ್ ಆಗುತ್ತೆ. ಆ ನಂತರ ನೋಡಿ ಇಲ್ಲಿ ಫಾರ್ ಜಿಯೋ BP ಡೀಲರ್ಶಿಪ್ ಅಂತ ಹೇಳಿದೆ. ಆ ನಂತರ ಫಾರ್ EV ಚಾರ್ಜಿಂಗ್ ಸ್ಟೇಷನ್ ಪಾರ್ಟ್ನರ್ ಅಂತ ಹೇಳಿದೆ. ಇಲ್ಲಿ ಎರಡು ರೀತಿಯ ಒಂದು ಡೀಲರ್ಶಿಪ್ ಅನ್ನು ಕೊಡ್ತಾ ಇದ್ದಾರೆ. ಇಲ್ಲಿ EV ವೆಹಿಕಲ್ಸ್ಗಳ ಚಾರ್ಜಿಂಗ್ ಸ್ಟೇಷನ್ ಗಳಿಗೋಸ್ಕರ ಕೂಡ ನಾವು ಇಲ್ಲಿಂದ ಅಪ್ಲೈ ಮಾಡಬಹುದು. ಆನಂತರ ಜಿಯೋ BP ಡೀಲರ್ಶಿಪ್ಗೋಸ್ಕರ ಇಲ್ಲಿ ನೋಡಿ ಇಲ್ಲಿ ಸ್ಟೇಟ್ ಸಿಲೆಕ್ಟ್ ಮಾಡಬೇಕಾಗತ್ತೆ. ಇಲ್ಲಿ ನಿಮ್ದು ಯಾವ ಸ್ಟೇಟ್ ಬರುತ್ತೆ ಆ ಸ್ಟೇಟ್ ಅನ್ನು ಸಿಲೆಕ್ಟ್ ಮಾಡಿಕೊಳ್ಳಿ. ಆನಂತರ ಇಲ್ಲಿ ಡಿಸ್ಟ್ರಿಕ್ಟ್ ಅನ್ನು ಸಿಲೆಕ್ಟ್ ಮಾಡಿಕೊಳ್ಳಿ. ಆನಂತರ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಶೇರ್ ದ ಲೊಕೇಶನ್ ಆಫ್ ಯುವರ್ ಲ್ಯಾಂಡ್ ಬೈ ಕ್ಲಿಕ್ಕಿಂಗ್ ಹಿಯರ್ ಅಂತ ಹೇಳಿದೆ. ಇದರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ರೀತಿಯಾಗಿ ಲ್ಯಾಂಡ್ದಂದು ಡೀಟೇಲ್ಸ್ ಅನ್ನು ಇಲ್ಲಿ ಕೊಡಬೇಕಾಗತ್ತೆ. ಇಲ್ಲಿ ಅಪ್ಲಿಕೇಶನ್ ನೇಮ್ ಕೇಳ್ತಾ ಇದ್ದಾರೆ. ಇಲ್ಲಿ ಅಪ್ಲಿಕೇಶನ್ ನೇಮ್ ಅನ್ನು ಇಲ್ಲಿ ಟೈಪ್ ಮಾಡಿ. ಈ ರೀತಿಯಾಗಿ ಅಪ್ಲಿಕೇಶನ್ ನೇಮ್ ಟೈಪ್ ಮಾಡಿ. ಆನಂತರ ಮಿಡಲ್ ನೇಮ್ ಈ ರೀತಿ ಎಂಟರ್ ಮಾಡಿ. ಆನಂತರ ಇಲ್ಲಿ ಲಾಸ್ಟ್ ನೇಮ್ ಅನ್ನು ಹಾಕಿ. ಆನಂತರ ಇಲ್ಲಿ ಇಮೇಲ್ ID ಹಾಕಿ. ಆನಂತರ ಇಲ್ಲಿ ಮೊಬೈಲ್ ನಂಬರ್ ಹಾಕಿ. ಇಲ್ಲಿ ಆಲ್ಟರ್ನೇಟ್ ನಂಬರ್ ಇದ್ರೆ ಆಲ್ಟರ್ನೇಟ್ ನಂಬರ್ ಹಾಕಿ. ಇಲ್ಲತ್ತಂದ್ರೆ ಇಲ್ಲಿ ಸೋರ್ಸ್ ಆಫ್ ಇನ್ಫಾರ್ಮೇಶನ್ ಇದೆ. ಇಲ್ಲಿ ನೋಡಿ ನೀವು ಯಾವುದೊಂದು ಮಾಧ್ಯಮದ ಮುಖಾಂತರ ಈ ಒಂದು ಜಿಯೋ ಪೆಟ್ರೋಲ್ ಪಂಪ್ಗೋಸ್ಕರ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ ಅನ್ನೋದನ್ನು ಇಲ್ಲಿಂದ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಡಿಜಿಟಲ್ ಆ್ಯಡ್ ಇದೆ. ಆನಂತರ ಇಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಅನ್ನು ಮಾಡಿಕೊಳ್ಳಿ. ಆನಂತರ ಇಲ್ಲಿ ಲಾಸ್ಟ್ ಇಯರ್ ನಿಮ್ದು ಇನ್ಕಮ್ ಎಷ್ಟಿದೆ ಅನ್ನೋದನ್ನು ಇಲ್ಲಿ ನೀವು ಎಂಟರ್ ಮಾಡಬೇಕಾಗತ್ತೆ. ಈ ರೀತಿಯಾಗಿ ಲಾಸ್ಟ್ ಇಯರ್ ಇನ್ಕಮ್ ಅನ್ನು ಎಂಟರ್ ಮಾಡಿ. ಆನಂತರ ಇಲ್ಲಿ ನೋಡಿ ಕರೆಂಟ್ ಆಕ್ಯುಪೇಷನ್ ಅಂದ್ರೆ ನೀವು ಕರೆಂಟ್ ಆಗಿ ಏನು ವರ್ಕ್ ಮಾಡ್ತಾ ಇದ್ದೀರಾ ಅದನ್ನು ಇಲ್ಲಿಂದ ನೀವು ಈ ರೀತಿ ಸಿಲೆಕ್ಟ್ ಮಾಡಬಹುದು. ಆನಂತರ ಇಲ್ಲಿ ಸ್ಟೇಟ್ ಕೇಳ್ತಾ ಇದ್ದಾರೆ, ಸ್ಟೇಟ್ ಸಿಲೆಕ್ಟ್ ಮಾಡಿ. ಆನಂತರ ಇಲ್ಲಿ ಜಿಲ್ಲೆಯನ್ನು ಸಿಲೆಕ್ಟ್ ಮಾಡಿ. ಆನಂತರ ಇಲ್ಲಿ ಲ್ಯಾಂಡ್ ಡೀಟೇಲ್ಸ್ ಇನ್ನು ಓಪನ್ ಆಗಿಲ್ಲ. ಇಲ್ಲಿ ನೋಡಿ ಇಲ್ಲಿ ಲ್ಯಾಂಡ್ ಮಾರ್ಕ್ ಡೀಟೇಲ್ಸ್ ಅನ್ನು ಇಲ್ಲಿ ನೀವು ಹಾಕಬೇಕಾಗತ್ತೆ. ಇಲ್ಲತ್ತಂದ್ರೆ ಇಲ್ಲಿ ಸೆಟ್ ಯುವರ್ ಲ್ಯಾಂಡ್ ಲೊಕೇಶನ್ ಅಂತೇಳಿ ಇದೆ ನೋಡಿ. ನಿಮ್ದು ಲ್ಯಾಂಡ್ ಎಲ್ಲಿ ಬರುತ್ತೆ ಅಲ್ಲಿ ಇಲ್ಲಿಂದ ನೀವು ಟೈಪ್ ಮಾಡಿ ಹಾಕೊಳ್ಳಬಹುದು. ಇಲ್ಲತ್ತಂದ್ರೆ ಇದೇ ಆರೋ ಪಾಯಿಂಟ್ ಎಲ್ಲಿ ಬರುತ್ತೆ ಅಲ್ಲಿ ನಿಮ್ದು ಲ್ಯಾಂಡ್ ಎಲ್ಲಿ ಬರುತ್ತೆ ಈ ರೀತಿಯಾಗಿ ಸಿಲೆಕ್ಟ್ ಮಾಡಿಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ತಗೊಳುತ್ತೆ. ಇಲ್ಲಿ ನೋಡಿ ಲ್ಯಾಂಡ್ ಎಲ್ಲಿ ಬರುತ್ತೆ ಅದೊಂದು ಲ್ಯಾಂಡ್ ಮಾರ್ಕ್ ಇಲ್ಲಿ ಹಾಕಿ. ಆನಂತರ ಇಲ್ಲಿ ನೋಡಿ ಲೇಟಿಟ್ಯೂಡ್ ಆ್ಯಂಡ್ ಲಾಂಗಿಟ್ಯೂಡ್ ತಗೊಂಡಿದ್ದೆ. ಆನಂತರ ಫ್ರಂಟ್ ಸೈಜ್ ಮೀಟರ್ದಲ್ಲಿ ಕೊಡೆ ತಂದಿದ್ದಾರೆ. ಫ್ರಂಟ್ ಸೈಜ್ಗೆ ಏನು ಮೀಟರ್ ಬರುತ್ತೆ ಅದು ನೀವು ಕೊಡಬೇಕಾಗತ್ತೆ. ಇಲ್ಲಿ 70 ಮೀಟರ್ ಅಂತೇಳಿ ಹಾಕ್ತಾ ಇದ್ದೇನೆ. ಆನಂತರ ನಿಮ್ದು ಎಷ್ಟು ಜಮೀನು ಬರುತ್ತೆ ಅಷ್ಟು ಜಮೀನನ್ನು ನೀವು ಇಲ್ಲಿಂದ ನೀವು ಎಂಟ್ರ್ ಮಾಡಿ. ನಾನು ವಿಡಿಯೋಗೋಸ್ಕರ ಎಕ್ಸಾಂಪಲ್ ಆಗಿ ಕೊಡ್ತಾ ಇದ್ದೇನೆ. ಆನಂತರ ಡೆಪ್ತ್ ಎಷ್ಟು ಹೋಗುತ್ತೆ ಅನ್ನೋದು ಇಲ್ಲಿಂದ ನೀವು ಮೀಟರ್ದಲ್ಲಿ ಹಾಕಿ. ಆನಂತರ LHS ಡೆಪ್ತ್ ಅಂತ ಹೇಳಿದೆ, ಇದು RHS ಡೆಪ್ತ್ ಅಂತ ಹೇಳಿದೆ. ಎಷ್ಟು ಡೆಪ್ತ್ ಅಲ್ಲಿ ಹೋಗುತ್ತೆ ಅನ್ನೋದು ಇಲ್ಲಿಂದ ಹಾಕಿ. ಆನಂತರ ಇಲ್ಲಿ ಕೊಟ್ಟಿರುವಂಥ ಕ್ಯಾಪ್ಚಾ ಕೋಡನ್ನು ಇಲ್ಲಿ ಎಂಟರ್ ಮಾಡಿ. ಈ ರೀತಿ ಎಂಟರ್ ಆದ ನಂತರ ಇಲ್ಲಿ ಟರ್ಮ್ಸ್ ಕಂಡೀಷನ್ಸ್ ಇವೆ, ಇದನ್ನು ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಟಿಕ್ ಮಾರ್ಕ್ ಬರುತ್ತೆ. ಆನಂತರ ರಿಜಿಸ್ಟರ್ ನೌ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡಾಗ ನಿಮ್ದೊಂದು ರಿಜಿಸ್ಟರ್ ಮೊಬೈಲ್ ನಂಬರ್ಗೆ OTP ಹೋಗಿರುತ್ತೆ.
ಆ ಒ ಟಿ ಪಿಯನ್ನು ಇಲ್ಲಿ ಎಂಟರ್ ಮಾಡಿ ಈ ರೀತಿ ಎಂಟರ್ ಮಾಡಿಕೊಂಡು ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿ, ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಪ್ಲೀಸ್ ಪೇ ಅಪ್ಲಿಕೇಶನ್ ಫೀಸ್ ಅಂತ ಹೇಳಿ ಇದೆ. ಇದು ಪೇಮೆಂಟನ್ನು ನೀವು ಮಾಡಬೇಕಾಗತ್ತೆ. ಇದಕ್ಕೆ 5,000 ರೂಪಾಯಿ ಈ ಒಂದು ಅಪ್ಲಿಕೇಶನನ್ನು ಹಾಕಲಿಕ್ಕೆ ಪೇಮೆಂಟನ್ನು ಪೇ ಮಾಡಬೇಕಾಗತ್ತೆ. ಈ ಪೇ ನೌ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪೇ ನೌ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನಿಮಗೊಂದು ಪೇಮೆಂಟ್ ಪೇಜನ್ನು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿಂದ ನೀವು QR ಕೋಡ್ ಮುಖಾಂತರ ಅಥವಾ ನೆಟ್ ಬ್ಯಾಂಕಿಂಗ್ ಮುಖಾಂತರ ಅಥವಾ ಕಾರ್ಡ್ಸ್ಗಳ ಮುಖಾಂತರ ನೀವು ಪೇಮೆಂಟನ್ನು ಮಾಡಲಿಕ್ಕೆ ಬರುತ್ತೆ. ಪೇಮೆಂಟನ್ನು ಮಾಡಿಕೊಂಡಾಗ ನಿಮಗೆ ಅಕ್ನಾಲೇಜ್ಮೆಂಟ್ ಸ್ಲಿಪ್ ಬರುತ್ತೆ. ಅಕ್ನಾಲೇಜ್ಮೆಂಟ್ ಸ್ಲಿಪ್ಪನ್ನು ತೆಗೆದುಕೊಂಡು ನೀವು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ದಲ್ಲಿ ಕೊಟ್ಟಿರುವಂಥ ಅಡ್ರೆಸ್ಗೆ ಹೋಗಿ ವೆರಿಫಿಕೇಷನನ್ನು ಮಾಡಿಕೊಂಡು ನಿಮ್ಮ ಬಿಸ್ನೆಸ್ಸನ್ನು ಜಿಯೋ ಪೆಟ್ರೋಲ್ ಪಂಪ್ ಡೀಲರ್ಶಿಪ್ಪನ್ನು ಮುಂದುವರಿಸಬಹುದು. ಥ್ಯಾಂಕ್ ಯು ಸೋ ಮಚ್. ಈ ಒಂದು ವಿಡಿಯೋವನ್ನು ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆಯೇ ಗೆಳೆಯರೇ, ನಿಮ್ಮದೇನಾದರೂ ವೆಹಿಕಲ್ಗಳ ಇನ್ಶೂರೆನ್ಸನ್ನು ರಿನ್ಯೂವಲ್ ಮಾಡಿಕೊಳ್ಳಬೇಕಾದ್ರೆ ನನ್ನನ್ನು ಸಂಪರ್ಕಿಸಬಹುದು. ನನ್ನ ಒಂದು ಸಂಪರ್ಕದ ಸಂಖ್ಯೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ದಲ್ಲಿ ಕೊಟ್ಟಿದ್ದೇನೆ. ಅಲ್ಲಿಂದ ನೀವು ಡೈರೆಕ್ಟಾಗಿ ನನ್ನನ್ನು ಸಂಪರ್ಕಿಸಬಹುದು. ಹಾಗೆಯೇ ಗೆಳೆಯರೇ, ಈ ಒಂದು ವೆಹಿಕಲ್ ಇನ್ಶೂರೆನ್ಸ್ಗಳ ಮೇಲೆ ಪ್ರತಿ ತಿಂಗಳು ಡಿಸ್ಕೌಂಟನ್ನು ಕೊಡ್ತಾ ಇರ್ತೇವೆ. ಆ ಡಿಸ್ಕೌಂಟ್ದ ಒಂದು ಸದುಪಯೋಗವನ್ನು ಪಡೆದುಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.